ಕಪ್ಪತ್ತಗುಡ್ಡದ 327 ಚದರ ಕಿಲೋಮೀಟರ್ ಪ್ರದೇಶ ಪರಿಸರ ಸೂಕ್ಷ್ಮ ವಲಯ ಪ್ರದೇಶವಾಗಿ ಅಂತಿಮ ಅಧಿಸೂಚನೆ ಪ್ರಕಟ. ಕಪ್ಪತ್ತಗುಡ್ಡ ವನ್ಯಜೀವಿ ಧಾಮವು ಪರಿಸರ ಸೂಕ್ಷ್ಮ ವಲಯ ಎಂದು ಕೇಂದ್ರ ಅರಣ್ಯ ಪರಿಸರ ಹಾಗೂ ಹವಾಮಾನ ಬದಲಾವಣೆ ಸಚಿವಾಲಯ ಅಂತಿಮ ಅಧಿಸೂಚನೆ ಹೊರಡಿಸಲಾಗಿದೆ ಎಂದು ಗದಗ ಜಿಲ್ಲಾ ಉಸ್ತುವಾರಿ ಸಚಿವ ಎಚ್.ಕೆ. ಪಾಟೀಲ ತಿಳಿಸಿದರು. ನಗರದ ಪತ್ರಿಕಾಭವನದಲ್ಲಿ ಮಂಗಳವಾರ ಜರುಗಿದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಗದಗಿನ ಕಪ್ಪತ್ತಗುಡ್ಡ ರಕ್ಷಣೆಗೆ ಈ ಹಿಂದೆ ನಡೆದ ಹೋರಾಟವನ್ನು ನೆನಪಿಸಿಕೊಂಡ ಅವರು, ಗದಗಿನ ತೋಂಟದಾರ್ಯ ಶ್ರೀಗಳ ನೇತೃತ್ವದಲ್ಲಿ ಜರುಗಿದ ಹೋರಾಟದ ಫಲವಾಗಿ ಇಂದು ಕಪ್ಪತ್ತಗುಡ್ಡ ಸಂರಕ್ಷಣೆಯಾಗಿದೆ. ಜಿಲ್ಲೆಯ ಜನತೆ ಶುದ್ಧ ಗಾಳಿ, ಪರಿಸರ ಸವಿಯಲು ಸಾಧ್ಯವಾಗಿದೆ ಎಂದರು. ಪತ್ರಿಕಾಗೋಷ್ಠಿಯಲ್ಲಿ ಮಾಜಿ ಶಾಸಕ ಡಿ.ಆರ್. ಪಾಟೀಲ, ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಅಕಬರಸಾಬ ಬಬರ್ಜಿ, ಜಿಲ್ಲಾ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಪ್ರಾಧಿಕಾರದ ಅಧ್ಯಕ್ಷ ಬಿಬಿ ಅಸೂಟಿ, ತಾಲೂಕಾ ಅಧ್ಯಕ್ಷ ಅಶೋಕ ಮಂದಾಲಿ, ಸಿದ್ದು ಪಾಟೀಲ, ಫಾರೂಕ್ ಹುಬ್ಬಳ್ಳಿ, ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಸಂತೋಷ ಕುಮಾರ್ ಹಾಜರಿದ್ದರು. ತಮ್ಮೆಲ್ಲರಿಗೂ ಗೊತ್ತಿದ್ದಾಗೆ ಹಾಗೂ ನಿಮ್ಮ ವಿಶೇಷ ಪ್ರೇರಣೆ ಬೆಂಬಲ ಹಾಗೂ ಪಾಲ್ಗೊಳ್ಳುವಿಕೆಯಿಂದ ನಮ್ಮ ಗದಗ ಜಿಲ್ಲೆಯೊಳಗೆ ಕಪ್ಪತ್ತಗುಡ್ಡವನ್ನು ರಕ್ಷಿಸಬೇಕು. ಯಾವ ಕಾರಣಕ್ಕೂ ಕಪ್ಪತ್ತಗುಡ್ಡವನ್ನು ಮೈನಿಂಗ್ ಆ್ಯಕ್ಟಿವಿಟಿಗೆ, ಗಣಿಗಾರಿಕೆಗೆ ಕೊಡಕೂಡುದು ಅಂಥೇಳಿ ನಾವು ಹೋರಾಟ ಮಾಡಿದ್ವಿ. ಹೋರಾಟ ಭಾಳ ಎತ್ತರಕ್ಕೆ ಹೋಗಿ ಈ ಹೋರಾಟ ನಡೀತು. ನಮ್ಮ ಗದಗಿನ ತೋಂಟದಾರ್ಯ ಮಹಾಸ್ವಾಮಿಗಳು ಈ ಹೋರಾಟದಲ್ಲಿ ವಿಶೇಷವಾದ ಪಾತ್ರವನ್ನು, ನಾಯಕತ್ವವನ್ನು, ಮುಖಂಡತ್ವವನ್ನು ವಹಿಸಿದ್ರು ಅನ್ನೋದು ನಿಮಗೂ ಗೊತ್ತು. ನಾನು ಅವರು ಮಾತನಾಡಿರ್ತಕ್ಕಂಥದ್ದು ಹಾಗೂ ನಾವು ಹೇಳಿದ ಮಾತುಗಳಿಗೆ ತಕ್ಷಣ ಸ್ಪಂದಿಸಿ ಹಲವಾರು ಸ್ಟ್ರಾಟಜಿಗಳನ್ನು ನಾವು ಅವರು ಜೊತೆಯಾಗಿ ಸಾಮಾಜಿಕ, ರಾಜಕೀಯ, ಆಧ್ಯಾತ್ಮಿಕವಾಗಿ ನಾವು ಕಪ್ಪತ್ತಗುಡ್ಡ ರಕ್ಷಣೆಗಾಗಿ ಹೋರಾಟದ ಕೆಲಸ ಮಾಡಿದ್ವಿ. ಅಷ್ಟೇ ಅಲ್ಲ, ಮಾನ್ಯ ಸಿದ್ದರಾಮಯ್ಯನವರು ಈ ಕಪ್ಪತ್ತಗುಡ್ಡ ರಕ್ಷಣೆ ಸಲುವಾಗಿ ಅದು ಒಂದು ಯಾವುದದು ಪೋಸ್ಕೋ ಬಂದಿತ್ತಲ್ಲ, ಆವಾಗ ಅದನ್ನು ವಾಪಸ್ ಕಳಿಸುವಾಗ ಗದಗದಿಂದ ಕಪ್ಪತ್ತಗುಡ್ಡದವರೆಗೆ ನಾವು ಪ್ರಯಾಣ ಮಾಡಿದ್ವಿ, ಪ್ರತಿಭಟನಾ ರ್ಯಾಲಿ ಮಾಡಿದ್ವಿ. ಅದನ್ನೆಲ್ಲ ನಿಮಗೆ ಈ ಸಂದರ್ಭದಲ್ಲಿ ನೆನಪಿಸ್ತೇನೆ. ಆ ನಮ್ಮ ಹೋರಾಟ ವಿಧಾನಸಭೆಯೊಳಗೆ, ವಿಧಾನ ಪರಿಷತ್ನೊಳಗೆ ರಾಜಕೀಯ ಪಕ್ಷಗಳು ನಿರ್ಣಯ ತೆಗೆದುಕೊಳ್ಳುವ ಮಟ್ಟಕ್ಕೆ ನಾವು ಆ ಹೋರಾಟದಲ್ಲಿ ಯಶಸ್ವಿಯಾಗಿದ್ವಿ. ಆ ಯಶಸ್ವಿ ಆಗಿರ್ತಕ್ಕಂಥದ್ದನ್ನು ಭಾಳ ಸಂತೋಷದಿಂದ, ಸಿಹಿ ನೆನಪುಗಳನ್ನು ಈ ಸಂದರ್ಭದಲ್ಲಿ ನಾನು ಮಾಡ್ಕೋತೀನಿ. ನಮ್ಮ ಈ ಸಂದರ್ಭದಲ್ಲಿ ನಾನು ಕಪ್ಪತ್ತಗುಡ್ಡ ವನ್ಯಜೀವಿ ಧಾಮದ ಪರಿಸರ ಸೂಕ್ಷ್ಮ ವಲಯ ಇದೇನು ಮಾಡಿ ಆಗಿದೆ, ಈ ಕೆಲಸ ಮಾಡೋದ್ರೊಳಗೆ ನಮ್ಮ ಸರ್ಕಾರದ ಅರಣ್ಯ ಸಚಿವರಾಗಿರ್ತಕ್ಕಂಥ ಮಾನ್ಯ ಈಶ್ವರ್ ಖಂಡ್ರೆ ಅವರು ಭಾಳ ದೊಡ್ಡ ಪ್ರಮಾಣದ ಆಸಕ್ತಿಯನ್ನು ವಹಿಸಿದರು, ಗಂಭೀರತೆಯಿಂದ ಕೆಲಸ ಮಾಡಿದರು.
ಮಾನ್ಯ ಸಿದ್ದರಾಮಯ್ಯನವರ ಮಾರ್ಗದರ್ಶನದೊಳಗೆ ನಮ್ಮ ಕಪ್ಪತ್ತ ಗುಡ್ಡಕ್ಕೆ ಬರಬಹುದಾಗಿರ್ತಕ್ಕಂಥ ಕಂಟಕಗಳನ್ನು ಪೂರ್ಣ ಬಗೆಹರಿಸುವಂಥ ಕೆಲಸ ಇವತ್ತು ಆಗಿದೆ. ಮೊನ್ನೆ ಜೂನ್ 4ರಂದು ಗೆಜೆಟ್ ಆಫ್ ಇಂಡಿಯಾ ಭಾರತ ರಾಜಪತ್ರದೊಳಗೆ ಮಿನಿಸ್ಟ್ರಿ ಆಫ್ ಎನ್ವಿರಾನ್ಮೆಂಟ್, ಫಾರೆಸ್ಟ್ ಆ್ಯಂಡ್ ಕ್ಲೈಮೆಟಿಕ್ ಚೇಂಜ್ ಅವರು ನೋಟಿಫಿಕೇಷನನ್ನು ಹೊರಡಿಸಿ ಫೈನಲ್ ನೋಟಿಫಿಕೇಷನ್ ನಮ್ಮ ರಾಜ್ಯ ಸರ್ಕಾರ ಕಳಿಸಿರ್ತಕ್ಕಂಥ ಏನೊಂದು ವಿನಂತಿ ಇತ್ತು, ಪ್ರಸ್ತಾವನೆ ಇತ್ತು, ಅದನ್ನು ಒಪ್ಕೊಂಡು 30ನೇ ಸೆಪ್ಟೆಂಬರು 2024ಕ್ಕೆ ಡ್ರಾಫ್ಟ್ ನೋಟಿಫಿಕೇಷನನ್ನು ಮಾಡಿದರು. ಈಗ ಅದರದ್ದು ಫೈನಲ್ ನೋಟಿಫಿಕೇಷನನ್ನು 4th ಜೂನ್ 2025ಕ್ಕೆ ಮಾಡಿದ್ದಾರೆ. ಕಪ್ಪತ್ತಗುಡ್ಡ ವೈಲ್ಡ್ ಲೈಫ್ ಸ್ಯಾಂಚುರಿ was notified by Government of Karnataka. In fact, notification was made for Gadag, Mundragi, Shirati and Lakshmeshwar Taluk of state of Karnataka. ನಿಮಗೆ ಗೊತ್ತಿರುವ ಹಾಗೆ 244 ಸ್ಕ್ವೇರ್ ಕಿಲೋಮೀಟರ್ 244 ಸ್ಕ್ವೇರ್ ಕಿಲೋಮೀಟರ್ ಅರಣ್ಯ ಇದು. ಇದಕ್ಕೆ ಅಭಯಾರಣ್ಯ ಅಂತೀವಿ ನಾವು, ಅಭಯಾರಣ್ಯ ಅಂತೀವಿ, ಸ್ಯಾಂಚುರಿ. ಅದರ ಪಕ್ಕದೊಳಗೆ 1 ಕಿಲೋಮೀಟರ್ ವನ್ಯಜೀವಿ ಧಾಮ, 322 ಚದರ ಕಿಲೋಮೀಟರ್ ಪ್ರದೇಶವನ್ನು ಪರಿಸರ ಸೂಕ್ಷ್ಮ ಪ್ರದೇಶ ಅಂಥೇಳಿ ಇವತ್ತು ಕೇಂದ್ರ ಅರಣ್ಯ ಪರಿಸರ ಹಾಗೂ ಹವಾಮಾನ ಬದಲಾವಣೆ ಸಚಿವಾಲಯ ಫೈನಲ್ ನೋಟಿಫಿಕೇಷನನ್ನು, ಅಂತಿಮ ಅಧಿಸೂಚನೆಯನ್ನು ಹೊರಡಿಸಿದೆ. ನಿಮ್ಮ ಮಾಹಿತಿಗಾಗಿ ಕಪ್ಪತ್ತಗುಡ್ಡ ವನ್ಯಜೀವಿ ಧಾಮದ ಗಡಿಯಿಂದ ಪರಿಸರ ಸೂಕ್ಷ್ಮ ವಲಯದ ವ್ಯಾಪ್ತಿ ಕಂದಾಯ ಭೂಮಿ ಇರುವ ಕಡೆಗಳಲ್ಲಿ 1 ಕಿಲೋಮೀಟರ್ ಅಂತರ ಇರ್ತದೆ ಮತ್ತು ಕಾಯ್ದಿಟ್ಟ ಅರಣ್ಯ ಪ್ರದೇಶ ಇರುವ ಕಡೆಗಳಲ್ಲಿ 4.3 ಕಿಲೋಮೀಟರ್ ಇರ್ತೈತಿ. ಅದರಂತೆ ಕಪ್ಪತ್ತಗುಡ್ಡ ವನ್ಯಜೀವಿ ಧಾಮ ಪರಿಸರ ಸೂಕ್ಷ್ಮ ವಲಯ ಒಟ್ಟು ವಿಸ್ತೀರ್ಣ 322.6 ಚದರ ಕಿಲೋಮೀಟರ್ ಇರ್ತದೆ. ನಿಮಗೆ ನಾನು ಇದರ ಬಗೆಗಿನ ಕೆಲವು ಸಂಕ್ಷಿಪ್ತ ವಿವರಗಳನ್ನು ಹಾಗೂ ಈ ನೋಟಿಫಿಕೇಷನ್ ಏನೇನು ಹೇಳ್ತದೆ, ಯಾಕಂದರೆ ಕೆಲವು ಆ್ಯಕ್ಟಿವಿಟೀಸನ್ನು ಈ 1 ಕಿಲೋಮೀಟರ್ನೊಳಗೆ ಪರ್ಮಿಟ್ ಮಾಡ್ಯಾರ, ಕೆಲವನ್ನ ಪ್ರಾಹಿಬಿಟ್ ಮಾಡ್ಯಾರ. ಪ್ರಾಹಿಬಿಟ್ ಮಾಡಿದ್ವಿ ಯಾವು, ಪರ್ಮಿಷನ್ ಕೊಟ್ಟಿವಿ ಯಾವು ಅನ್ನೋದನ್ನು ನಾನು ನಿಮಗೆ ಹೇಳೋದು ಅಂದರೆ,
ಮೊದಲು ಪ್ರಮೋಟೆಡ್ ಆ್ಯಕ್ಟಿವಿಟೀಸ್ ಹೇಳ್ತೇನೆ, ಅಂದರೆ ಅನುಮತಿಸಲಾಗುವ ಚಟುವಟಿಕೆಗಳು. ಮಳೆ ನೀರು ಕೊಯ್ಲು ಸಕ್ರಿಯವಾಗಿ ಉತ್ತೇಜಿಸಬೇಕು. ಸಾವಯವ ಕೃಷಿಯನ್ನು ಉತ್ತೇಜಿಸ್ತೀವಿ. ಎಲ್ಲ ಚಟುವಟಿಕೆಗಳಿಗೆ ಹಸಿರು ತಂತ್ರಜ್ಞಾನದ ಅಳವಡಿಕೆ, ಅಡಾಪ್ಷನ್ ಆಫ್ ಗ್ರೀನ್ ಟೆಕ್ನಾಲಜಿ ಫಾರ್ ಆಲ್ ಆ್ಯಕ್ಟಿವಿಟೀಸ್. ಸ್ಥಳೀಯ ಸಮುದಾಯಗಳಿಗೆ ನಡೆಯುತ್ತಿರುವ ಕೃಷಿ ಮತ್ತು ತೋಟಗಾರಿಕೆ ಪದ್ಧತಿಗಳು ಸಕ್ರಿಯವಾಗಿ ಪ್ರಚಾರ ಮಾಡಬೇಕು. ನವೀಕರಿಸಬಹುದಾದ ಇಂಧನ, ರಿನ್ಯೂಯಬಲ್ ಎನರ್ಜಿ ಮತ್ತು ಶುದ್ಧ ಇಂಧನ ಬಳಕೆ, ಜೈವಿಕ ಅನಿಲ, ಸೌರಶಕ್ತಿ, CNG, LPG ಇತ್ಯಾದಿಗಳನ್ನು ಸಕ್ರಿಯವಾಗಿ ಪ್ರಚಾರ ಮಾಡೋದು. ಕೃಷಿ ಅರಣ್ಯ ಸಕ್ರಿಯವಾಗಿ, ಪರಿಸರ ಸ್ನೇಹಿ ಸಾರಿಗೆ ಬಳಕೆ, ಕ್ಷೀಣ ಭೂಮಿ, ಅರಣ್ಯ ಭೂಮಿ, ಆವಾಸ ಸ್ಥಾನದ ಪುನಃ ಸ್ಥಾಪನೆ, ಪರಿಸರ ಜಾಗೃತಿ ಕೆಲಸಗಳು, ಇವೆಲ್ಲ ಅನುಮತಿಸಲಾದ ಹಾಗೂ ಪ್ರಮೋಟೆಡ್ ಆ್ಯಕ್ಟಿವಿಟೀಸು. ಇವನ್ನ ಮಾಡೋದಕ್ಕೆ ಪ್ರಮೋಷನ್ ಮಾಡ್ತೀವಿ. ನಿರ್ಬಂಧಿತ ಯಾವುವು ಅಂದರೆ ಈಗಿರುವ ಹಾಗೂ ಹೊಸ ವಾಣಿಜ್ಯ ಗಣಿಗಾರಿಕೆ, ಕಲ್ಲು ಪುಡಿ ಮಾಡುವ ಘಟಕಗಳನ್ನು ಸಂಪೂರ್ಣ ನಿಷೇಧಿಸಲಾಗಿದೆ. ಮಾಲಿನ್ಯಕ್ಕೆ ಕಾರಣವಾಗುವ ಕೈಗಾರಿಕೆಗಳ ಸ್ಥಾಪನೆಗೆ ನಿರ್ಬಂಧ ಇರಲಿದೆ. ಯಾವುದೇ ಹೊಸ ಉಷ್ಣ ವಿದ್ಯುತ್ ಯೋಜನೆ ಕೈಗೆತ್ತಿಕೊಳ್ಳುವಂತ ಇಲ್ಲ. ಯಾವುದೇ ಅಪಾಯಕಾರಿ ವಸ್ತು ಬಳಕೆ, ಉತ್ಪಾದನೆ ಅಥವಾ ಸಂಸ್ಕರಣ ನಿರ್ಬಂಧ ಇರಲಿದೆ. ನೈಸರ್ಗಿಕ ಜಲಮೂಲಗಳ ಅಥವಾ ಸಂಸ್ಕರಿಸಿದ ತ್ಯಾಜ್ಯಗಳ ವಿಸರ್ಜನೆಗೆ ನಿಷೇಧ. ಹೊಸದಾಗಿ ಘನತ್ಯಾಜ್ಯ ವಿಲೇವಾರಿ ಘಟಕ ಮತ್ತು ಜೈವಿಕ ವೈದ್ಯಕೀಯ ತ್ಯಾಜ್ಯ ಸುಡುವ ಘಟಕಕ್ಕೆ ಅವಕಾಶವಿರುವುದಿಲ್ಲ. ಈಗಿರುವ ಹಾಗೂ ಹೊಸದಾಗಿ ಇಟ್ಟಿಗೆ ಗೂಡುಗಳ ಘಟಕ ಸ್ಥಾಪನೆಗೆ ನಿಷೇಧವಿದೆ. ಮರದ ಮಿಲ್ಗಳಿಗೆ ನಿರ್ಬಂಧ. ದೊಡ್ಡ ಪ್ರಮಾಣದ ಜಾನುವಾರು ಹಾಗೂ ಕೋಳಿ ಫಾರ್ಮ್ಗಳಿಗೆ ಅವಕಾಶವಿಲ್ಲ. ಮರ ಆಧಾರಿತ ಟ್ರೀ ಬೇಸ್ಡ್ ಇಂಡಸ್ಟ್ರಿ ಆರಂಭಿಸುವಂತಿಲ್ಲ. ಪರಿಸರ ಸೂಕ್ಷ್ಮ ಪ್ರದೇಶ 1 ಕಿಲೋಮೀಟರ್ ವ್ಯಾಪ್ತಿಯೊಳಗೆ ಹೋಟೆಲ್ ಹಾಗೂ ರಿಸಾರ್ಟ್ಗಳನ್ನು ತೆರೆಯುವಂತಿಲ್ಲ. ಇವು ನಾವು ಸೂಚಿಸಿರ್ತಕ್ಕಂಥ ಪರ್ಮಿಟೆಡ್, ಪ್ರಮೋಟೆಡ್ ಆ್ಯಂಡ್ ಪ್ರೊಹಿಬಿಟೆಡ್ ಆ್ಯಕ್ಟಿವಿಟೀಸ್. ಅದೆಲ್ಲ ಪಟ್ಟಿಯನ್ನು ನಾನು ನಿಮಗೆ ಈ ಪುಸ್ತಕಿಯೊಳಗೆ ಕೊಡ್ತೀನಿ. ನಿಮಗೆ ಮುಟ್ಟಿದೆ ಅಂತೇಳಿ ನಾನು ಭಾವಿಸ್ಕೊಳ್ತೀನಿ. ಇದರಲ್ಲಿ ಎಲ್ಲ ವಿವರವಾಗಿರ್ತಕ್ಕಂಥ ಮಾಹಿತಿ ಇದೆ. ಎಕ್ಸೆಪ್ಟ್ ಯಾವ್ಯಾವ ಸರ್ವೆ ನಂಬರ್ ಬೇಕು, ಸರ್ವೆ ನಂಬರ್ ಅದಾವು ನೋಟಿಫಿಕೇಷನಾಗ, ಅದೊಂದು ಭಾಳ ದೊಡ್ಡ ವಾಲ್ಯೂಮ್ ಐತಿ. ಅದನ್ನು ಬಿಟ್ಟು ಎಲ್ಲ ಐತಿ. ಇದರೊಳಗೆ ಈ ಎಕೋ ಸೆನ್ಸಿಟಿವ್ ಝೋನ್ ತೋರಿಸ್ತಕ್ಕಂಥ ಮ್ಯಾಪ್ ಏನಿದೆ, ಆ ಮ್ಯಾಪ್ ಇದೆ. ಅದರ ಜೊತೆಗೆ ಮ್ಯಾಪ್ ಶೋಯಿಂಗ್ ಕಪ್ಪತ್ತಗುಡ್ಡ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಇದೆ. ಯಾವುದು ಎಕೋ ಸೆನ್ಸಿಟಿವ್ ಝೋನ್ ಆಫ್ ಕಪ್ಪತ್ತಗುಡ್ಡ ಅದನ್ನು ತೋರಿಸಿದ್ದಾರೆ. ಆಮೇಲೆ ಗೂಗಲ್ ಮ್ಯಾಪ್ ಶೋಯಿಂಗ್ ದಿ ಎಕೋ ಸೆನ್ಸಿಟಿವ್ ಝೋನ್ ಆಫ್ ಕಪ್ಪತ್ತಗುಡ್ಡ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ, ಅದರದ್ದು ಕಲರ್ಡ್ ಮ್ಯಾಪನ್ನು ನಿಮಗೆ ಕೊಟ್ಟಿದ್ದೀವಿ. ಟೋಪೋ ಮ್ಯಾಪ್ ಶೋಯಿಂಗ್ ಎಕೋ ಸೆನ್ಸಿಟಿವ್ ಝೋನ್ ಆಫ್ ಕಪ್ಪತ್ತಗುಡ್ಡ ವೈಲ್ಡ್ ಸ್ಯಾಂಕ್ಚುರಿ, ಅದನ್ನು ಕೊಟ್ಟಿದ್ದೇವೆ. ಮ್ಯಾಪ್ ಶೋಯಿಂಗ್ ದಿ ಲ್ಯಾಂಡ್ ಯೂಸ್ ಆ್ಯಂಡ್ ಲ್ಯಾಂಡ್ ಕವರ್ ಆಫ್ 1 ಕಿಲೋಮೀಟರ್ ESZ ಆಫ್ ಕಪ್ಪತ್ತಗುಡ್ಡ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ, ಅದನ್ನು ಸಹಿತ ನಿಮಗೆ ಇದರ ಜೊತೆಗೆ Annexure 4Fದಲ್ಲಿ ಇರಿಸಿದ್ದೇವೆ. ಈ ಮಾಹಿತಿಯನ್ನು ತಮಗೆ ಕೊಡ್ತಾ ಗದಗ ಜಿಲ್ಲೆಯ ಜನ, ಉತ್ತರ ಕರ್ನಾಟಕದ ಈ ಭಾಗದ ಜನ ಕಪ್ಪತ್ತಗುಡ್ಡನ ಉಳಿಸಬೇಕು. ಕಪ್ಪತ್ತಗುಡ್ಡ ಈಸ್ ಅವರ್ ಲೈಫ್ ಲೈನ್. ಕಪ್ಪತ್ತಗುಡ್ಡ ಹೆಚ್ಚು ಕಡಿಮೆ ಆದರೆ ನಮಗೆ ಭವಿಷ್ಯನೇ ಇಲ್ಲ. ಕಪ್ಪತ್ತಗುಡ್ಡ ಇದ್ರನ್ನ ನಮಗೆ ಮಳೆ ಬೆಳೆ ಅನ್ನುವ ಸಂಪೂರ್ಣ ವಿಶ್ವಾಸದಲ್ಲಿದ್ದಂಥ ಹಾಗೂ ಆ ದಿಸೆಯೊಳಗೆ ಹೋರಾಟ ಮಾಡಿರ್ತಕ್ಕಂಥ ಪರಿಸರ ಪ್ರೇಮಿಗಳು
ಹಾಗೂ ಈ ಪ್ರದೇಶದ ಅಭಿವೃದ್ಧಿ ಆರೋಗ್ಯಕರ ಆಗಬೇಕು ಅನ್ನೋರು ಏನಿದ್ದಾರೆ ಅವರು ಮಾಡಿದ ಪ್ರಯತ್ನಗಳಿಗೆ ಇವತ್ತು ರಾಜ್ಯ ಸರ್ಕಾರದ ಪ್ರಯತ್ನಕ್ಕೆ ಪ್ರತಿಫಲ ಸಿಕ್ಕಿದೆ. ನಾವೆಲ್ಲರೂ ಮಾತಾಡ್ತೀವಿ ಹಾಗೂ ಅಭಿಮಾನ ಪಡ್ತೀವಿ. ನಮ್ಮ ಗದಗ ಸಿಟಿಯೊಳಗೆ ಪರ್ಟಿಕ್ಯುಲರ್ಲಿ, ಆಮೇಲೆ ಗದಗ ಜಿಲ್ಲೆಯೊಳಗೆ ಉತ್ತಮವಾಗಿರ್ತಕ್ಕಂಥ ಹವಾ, ಗುಡ್ ಅಟ್ಮಾಸ್ಫಿಯರ್ ಇರೋದಕ್ಕೆ ಏನರ ಕಾರಣ ಇದ್ದರೆ ಅದು ಈ ಕಪ್ಪತ್ತಗುಡ್ಡದ ಪ್ರೆಸೆನ್ಸ್, ಕಪ್ಪತ್ತಗುಡ್ಡ ಇರುವಿಕೆ ವಿಶೇಷ ಕಾರಣ. ಅಂಥ ಒಂದು ಅಮೂಲ್ಯವಾದ ಆಸ್ತಿಯನ್ನು ತಲತಲಾಂತರವಾಗಿ ಕೆಟ್ಟ ಕೆಲಸಕ್ಕೆ ಅಥವಾ ಯಾವುದು ನಮಗೆ ಅಗತ್ಯ ಇಲ್ಲ ಅಥವಾ ನಮಗೆ ಬಾಧಕ ಆಗ್ಬೋದು ಅಂಥ ಕೆಲಸಕ್ಕೆ ಉಪಯೋಗ ಆಗದ ರೀತಿಯೊಳಗೆ ಇದನ್ನು ಇವತ್ತು ವನ್ಯಜೀವಿ ಎಕೋ ಸೆನ್ಸಿಟಿವ್ ಝೋನ್ ಆಗಿ ಅದನ್ನು ಡಿಕ್ಲೇರ್ ಮಾಡಿ ಆಗಿದೆ ಜೂನ್ 4ನೇ ತಾರೀಕಿಗೆ. ಅದಕ್ಕೆ ನಾನು ಸಂಬಂಧಿತರಿಗೆಲ್ಲ ವಿಶೇಷವಾಗಿರ್ತಕ್ಕಂಥ ಅಭಿನಂದನೆಗಳನ್ನು ಹೇಳ್ತೀನಿ. ಹಾಗೂ ಏನು ಈ ಹೋರಾಟದಲ್ಲಿದ್ದರು ಎಲ್ಲರೂ ಯಾರ್ಯಾರಿದ್ದರು ಅವ್ರಿಗೆ ಅಭಿನಂದನೆಯನ್ನು ಈ ಸಂದರ್ಭದಲ್ಲಿ ಸಲ್ಲಿಸ್ತೀನಿ. ನೀವು ತಪ್ಪು ಮಾಹಿತಿಗಳ ಆಧಾರದ ಮೇಲೆ ಹಿಂಗೆ ಮಾತಾಡ್ತೀರಿ. ನೋಡಿ, ಸುಪ್ರೀಂ ಕೋರ್ಟ್ನವರು ಒಂದು ನಿರ್ದೇಶನ ಕೊಟ್ಟರು. ಈಗೇನು ನೀವು ಮಾರ್ಕ್ ಮಾಡ್ಬೇಕಂತಿರಲ್ಲ 1 ಕಿಲೋಮೀಟರ್, ಅದನ್ನು ನೀವು ಮಾರ್ಕ್ ಮಾಡಿರಿ, ಲಘುನ ನೀವು ಅದನ್ನು ನೋಟಿಫೈ ಮಾಡಿರಿ. ಇಲ್ಲದೇ ಇದ್ದರೆ ನಾವು 10 ಕಿಲೋಮೀಟ್ರ್ವರೆಗೆ ಪ್ರೊಹಿಬಿಟೆಡ್ ಆ್ಯಕ್ಟಿವಿಟಿ ಏನದಾವಲ್ಲ ಅವನ್ನ ಪ್ರೊಹಿಬಿಟ್ ಮಾಡಿಬಿಡ್ತೀವಿ 10 ಕಿಲೋಮೀಟ್ರ್ವರೆಗೆ ಅಂಥೇಳಿ ನಮಗೆ ಡೈರೆಕ್ಷನ್. ಆ 10 ಕಿಲೋಮೀಟ್ರ್ ಇಟ್ಕೊಂಡು ಚರ್ಚೆ ಎಲ್ಲ ನಡೆದಿದ್ವಲ್ಲ, ಅದಕ್ಕೆ ನೀವು 10 ಕಿಲೋಮೀಟ್ರ್ ಅಂತೀವಿ. 10 ಕಿಲೋಮೀಟ್ರ್ ಅಂಥೇಳಿ ಮೊದಲೇಕೇನು ರಾಜ್ಯ ಸರ್ಕಾರನೂ ಕಳಿಸಿದ್ದಿಲ್ಲ, ಕೇಂದ್ರ ಸರ್ಕಾರನೂ 10 ಕಿಲೋಮೀಟ್ರ್ ಮಾಡಿರಿ ಅಂತಿಲ್ಲ. 10 ಕಿಲೋಮೀಟರ್ ಬೇರೆ ಎಲ್ಲಿನೂ ಇಲ್ಲ. ಈಗೇನೈತಿ ಇದು ದಿಸ್ ಇಸ್ ದಿ ಸ್ಟ್ಯಾಂಡರ್ಡ್ ಪ್ಯಾಟರ್ನ್ ಎವ್ರಿವೇರ್. ಏನಿದೆ, ದಿಸ್ ವಿಲ್ ಬಿ ನಾಟ್ ಜಸ್ಟ್ ಹ್ಯಾಂಡಲ್ಡ್ ಬೈ ಗ್ರಾಮ ಪಂಚಾಯತ್, ಇಟ್ ವಿಲ್ ಬಿ ಹ್ಯಾಂಡಲ್ಡ್ ಬೈ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಆಲ್ಸೋ. ಆ್ಯಂಡ್ ಇದೇನು ಮ್ಯಾಪ್ಸ್ ಇವೆ ಇದನ್ನು ಇವ್ರಿಗೆ ಕಳಿಸ್ಕೊಡ್ತೀವಿ, ಗ್ರಾಮ ಪಂಚಾಯತಿಗಳಿಗೆ. ಗ್ರಾಮ ಪಂಚಾಯತಿಯವ್ರಿಗೆ ಆ ಸರ್ವೆ ನಂಬರು ಕಳಿಸ್ತೀವಿ. ಅಂದರೆ ಕನ್ಫ್ಯೂಷನ್ನೇ ಇರೋಂಗಿಲ್ಲ. ಇದಿಲ್ಲ, ಇದು 1 ಕಿಲೋಮೀಟ್ರ್ ಆದಮೇಲೆ ಐತಿ ಅಂತೇಳಿ ಅವ್ರು ಅನ್ಬೋದು. ಆದರೆ ಆ ಸರ್ವೆ ನಂಬರು ಆ ಎಕೋ ಸೆನ್ಸಿಟಿವ್ ಝೋನ್ ಒಳಗಿತ್ತು ಅಂದರೆ ಅದು ಬರೋದು. ಮೊನ್ನೆ ನಿಮ್ಮೆಲ್ಲರ ಪ್ರಯತ್ನವೂ ಐತೆ. ಯಾಕಂದರೆ ಎಲ್ಲರೂ 1, 2, 3 ಆರ್ಟಿಕಲ್ಸ್ ಬರೆದಿದ್ದೀರಿ ಕಪ್ಪತ್ತಗುಡ್ಡದ ಬಗ್ಗೆ, ಅದರ ಸೌಂದರ್ಯದ ಬಗ್ಗೆ. 1,43,000 ರೂಪಾಯಿ, 1,43,000 ರೂಪಾಯಿ ಅಲ್ಲಿ ಟಿಕೆಟ್ ಆ್ಯಂಡ್ ಪಾರ್ಕಿಂಗ್ ಚಾರ್ಜಸ್ ಕಲೆಕ್ಷನ್ ಆಗಿದೆ. ಅಂದರೆ ಸುಮಾರು 3,000ಕ್ಕಿಂತ ಹೆಚ್ಚು ಜನ ಆ ವಾತಾವರಣವನ್ನು, ಆ ಸೌಂದರ್ಯವನ್ನು ನೋಡೋದಕ್ಕೆ, ಅನುಭವಿಸೋದಕ್ಕೆ ನಮ್ಮ ಕಪ್ಪತ್ತಗುಡ್ಡಕ್ಕೆ ಬರ್ತಾ ಇದ್ದಾನೆ. ಅಂದರೆ ನಾವೇನು ಪ್ರಯತ್ನ ಪ್ರಾರಂಭ ಮಾಡಿದ್ವಿ, ಇದನ್ನು ಪ್ರವಾಸಿ ತಾಣ ಮಾಡಬೇಕು, ಪ್ರವಾಸಿಗರನ್ನ ಆಕರ್ಷಣೆ ಮಾಡಬೇಕು. ಆ ದಿಸೆಯೊಳಗೆ ಬಹುದೊಡ್ಡ ಹೆಜ್ಜೆ ಆಗ್ತದೆ. ಅದ್ರ ಬಗ್ಗೆ ನಾವು ಕಪ್ಪತ್ತಗುಡ್ಡದಲ್ಲಿ ಏನೇನು ಮಾಡ್ತೀವಿ, ಎಲ್ಲಿ ಜಿಪ್ ಲೈನ್ ಹಾಕ್ತೀವಿ, ಎಲ್ಲಿ ಪರ್ಗೋಲ ಹಾಕ್ತೀವಿ, ಎಲ್ಲಿ JLR ಇದು ಬರ್ತದೆ, ಎಲ್ಲಿ ಸ್ವಿಮ್ಮಿಂಗ್ ಪೂಲ್ ಬರ್ಬೋದು, ಇವನ್ನೆಲ್ಲನೂ ಮತ್ತೊಂದು ದಿವಸ ನಮ್ಮ ವಿಶೇಷ ಮಾಹಿತಿಗಳೊಂದಿಗೆ ನಿಮಗೆ ಹಂಚಿಕೆ ಮಾಡ್ಕೊತೀವಿ. ಆರ್ ಪ್ರಮೋಟೆಡ್ ಆ್ಯಕ್ಟಿವಿಟೀಸ್ ಈಗ ಸದ್ಯ ಇಲ್ಲ.
ಆದರೆ ಆ ರೀತಿಯಾಗಿರ್ತಕ್ಕಂಥ ಮಾತಿದೆ, ಅದನ್ನು ಏನು ಮಾಡಬೇಕು ಅನ್ನೋದನ್ನು ವಿಚಾರ ಮಾಡ್ತೀವಿ. ಈಗ ಸದ್ಯಕ್ಕೆ ಅದ್ರ ಬಗ್ಗೆ ಚಿಂತನೆ ಇಲ್ಲ. ಆಮೇಲೆ ಎಕ್ಸ್ಪರ್ಟ್ ಆಫ್ ಬಯೋಡೈವರ್ಸಿಟಿ ಇರ್ತಾರೆ. ಪೇಜ್ ನಂಬರ್ 184 ನೋಡಿರಿ ನೀವು, ಅದರೊಳಗೆ ದಟ್ ಹೋಲ್ ಕಮಿಟಿ ಈಸ್ ಗಿವನ್ ಇನ್ಕ್ಲೂಡಿಂಗ್ ಟೆರಿಟೋರಿಯಲ್ ಆ್ಯಂಡ್ ಸೋಷಿಯಲ್ ಫಾರೆಸ್ಟ್ DCF, ದೇ ಆರ್ ದಿ ಮೆಂಬರ್ಸ್. ರೈತರಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ರೈತಾಪಿ ಕೆಲಸಗಳಿಗಾಗಿ ತೊಂದರೆ ಇಲ್ಲ. ಅದು ಸ್ಪಷ್ಟವಾಗಿ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತೀನಿ. ರೈತರಿಗೆ ಇದರಿಂದ ಯಾವುದೇ ತೊಂದರೆ ಇಲ್ಲ. ಆದ್ರೆ ಅವ್ರು ಕೆಮಿಕಲ್ ಅಗ್ರಿಕಲ್ಚರ್ ಮಾಡಕ್ಕೆ ಬರೋದು ಅಲ್ಲೇ 1 ಕಿಲೋಮೀಟರ್ ಅಲ್ಲ, ವಿ ಪ್ರಮೋಟ್ ಆರ್ಗ್ಯಾನಿಕ್ ಅಗ್ರಿಕಲ್ಚರ್.